SLM ಬೋರ್ವೆಲ್ಸ್ ಕೇಶ್ವರ. ರೈತರಿಗೆ ನಮಸ್ಕಾರ. ದೇವರು ಒಳ್ಳೇದು ಮಾಡಲಿ ರೈತರಿಗೆಲ್ಲರಿಗೂ. ಸಿಕ್ಕಿರೋ ಬೆಳೆಗೆ ಒಳ್ಳೆ ರೇಟ್ ಸಿಗಲಿ, ತೊಂದರೆ ಯಾರಿಗೂ ಆಗೋದು ಬೇಡ. ಬಟ್ ಇಲ್ಲಿ ಆಗಿದೆ ನೋಡಿದ್ರೆ ನೀವು ಮೋಟ್ರ್ ಲೈನ್ ನೋಡಿ. ಇದು 1460 ಅಡಿ ಬಿಟ್ಟಿದ್ದಾರೆ. 1660 ಅಡಿ ಬೋರ್ ಇದು ನೋಡಿ. ಅಲ್ಲಿಗೆ ಹೆವಿ ಕಾಲರ್ ಹಾಕಿದ್ರು ತುಂಬ ಮುಚ್ಚೋಗ್ಬಿಟ್ಟಿದೆ ಇದು ಬೋರು. 400 ಅಡಿಯಲ್ಲಿ ಫ್ರೀ ಸ್ವಲ್ಪ ಲೂಸ್ ಬಂಡೆ. ಅಲ್ಲಿ ಮೇಲಿನಿಂದನೇ ಒಂದು 1200 ಅಡಿ ಮುಚ್ಚಿದೆ ಬೋರ್. ಇದು ಏನು ಮಾಡೋದು ತೆಗಿಯೋಕ್ಕಾಗಿಲ್ಲ. ಮತ್ತು ಇದು ಹೆವಿ ಥ್ರೆಡ್ ಇದೆ ನೋಡಿರಿ. ಅಲ್ಲಿಗೂ ಅಷ್ಟೊಂದು ಇದು ಮಾಡಿದ್ರು ಬರಲಿಲ್ಲ. ಬಟ್ ಆಮೇಲೆ ಕೇಬಲೆಲ್ಲ ಜಾಮ್ ಆಯಿತು, ತೆಗೆದ್ರೆ ಅದೂ. ಬಟ್ ಮೋಟ್ರ್ ಬಂದಿಲ್ಲ ಇದು. ಮತ್ತು ಮೋಟ್ರ್ ಬಂದಿದೆ ಅನ್ಕೋಬೇಡ್ರಿ, ಇರೋದು ಹೇಳ್ತಾಯಿದ್ದೀನಿ. ಮೋಟ್ರ್ ಬಂದಿಲ್ಲ ಇದು. ಕೇಬಲ್ ಜಾಮ್ ಆಯಿತು. ಕೇಬಲ್ ನಮ್ಮ ಗಾಡಿಗೆ ಕಟ್ಟಿ ಎಳ್ಕೊತಾ ಇದ್ದೀನಿ ನೋಡಿ. ಬಟ್ ತುಂಬ ರಿಸ್ಕ್ ಆಯ್ತು ಪಾಯಿಂಟ್ ಇದು. ಬಟ್ ಮೋಟ್ರ್ ಬರಲಿಲ್ಲ ಅಂದ್ರೆ ಒಳಗಡೆ ನಾವೇನು ಮಾಡಿದ್ರಿ ಅಂತ ಹೇಳೋಂಗಿಲ್ಲ. ಬಟ್ ನೀವೇ ತಿಳ್ಕೊಂಡು ನನಗೆ ಕಾಮೆಂಟ್ ಮಾಡಿ ಏನು ಮಾಡಿರ್ತೀರಿ ಅಂತ. ಅಂದರೆ ಮೋಟ್ರು ಎಲ್ಲ ಪೈಪೆಲ್ಲ ಬಂದ್ಬಿಡ್ತು. ಪೈಪು ಕೇಬಲೆಲ್ಲ ನೀಟಾಗಿ ಬಂದಿದೆ. ಸ್ವಲ್ಪ ವೇಸ್ಟ್ ಆಗಿದೆ ಪೈಪು. ಮತ್ತು ಜಾಮ್ ಆಗಿತ್ತು ನೋಡಿರಿ ಒಂದು 900 ಅಡಿಯಲ್ಲಿ. ಮತ್ತು ಏರ್ ಪಾಸ್ ಮಾಡಿ ತೆಗೆದೆ. ಎಲ್ಲ ಬೋರ್ಡ್ರಸ್ಸು ಶೀಲ್ಟು ಕಟ್ಟಿಂಗ್ ಎಲ್ಲ ದಪ್ಪ ಬಂದು ಅದು ಬಂದಿದೆ ನೋಡಿರಿ. ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇವರು ಮೋಟ್ರ್ ಬಿಟ್ಬಿಟ್ಟು 1.5 ವರ್ಷ ಆಗಿದೆ ಅಂತೇನು. ಕೇಬಲ್ ಪ್ರಾಬ್ಲಮ್ ಆಗಿದೆ, ಕಟ್ಟಾಗಿದೆ. ಸರಿ ಜಾಗ ಇಲ್ಲ ಅಂದ್ಬಿಟ್ಟು, ಮಾವಿನ ಗಿಡದಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾರೆ ನೋಡಿ. ಎಲ್ಲ ಗಲೀಜು ನೀರೆಲ್ಲ ಒಂದಿಟ್ಟು ಬರ್ತಾಯಿದೆ ನೋಡಿರಿ. ಕಟ್ಟಿಂಗ್ಸ್ ಎಲ್ಲ 1.5 ವರ್ಷ ಆಗಿತ್ತು ಮೋಟ್ರೇನು ಓಡ್ದಿರ ಆಗಿ. ಹಂಗಾಗಿ ನಮ್ಗೆ ಹೇಳಿದ್ರು ಹೋಗಿದ್ರಿ ಕೆಲಸನೂ ಮಾಡಿದ್ರೆ ಮೋಟ್ರ್ ಒಂದು ಬಂದಿಲ್ಲ. ಪೈಪು ಕೇಬಲ್ ಎಲ್ಲ ಬಂದಿದೆ ನೋಡಿ. ನೀವೇ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಈಗ ಅಣ್ಣವ್ರು ಏನು ಹೇಳ್ತಾರೆ ಅಂದರೆ, ಅಪ್ಪ ಅದೇನೇ ಆಗಲಿ ನೀರು ಚೆನ್ನಾಗಿದೆ, ನನಗೆ ಅದು ಕೆಲಸ ಮಾಡಿಕೊಡು, ಕೇಸಿಂಗ್ ಇಷ್ಟೇ ಬೀಳಲಿ, ಒಳಗಡೆ ಸೆಂಟ್ರಲ್ ಲಾಕ್ ಮಾಡಿಕೊಡು ಅಂದಿದ್ದಾರೆ. ಸರಿಯಣ್ಣ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ. ಅವ್ರಿಗೆ ಸ್ವಲ್ಪ ಕಾಲಾವಕಾಶ ಕೇಳಿದ್ದೀನಿ. ಯಾಕಂದ್ರೆ ನನಗೆ ಈಗ ಸೀಸನ್ ಅಲ್ವಾ ನೋಡಿ ಯಾವ ಥರ ಇದೆ ಬೋರ್ಡರ್ಸ್ ಎಲ್ಲ ಗಾಡಿ ಮೇಲೆ. ಸ್ವಲ್ಪ ಕಾಲಾವಕಾಶ ಒಂದು ವಾರ ಟೈಮ್ ಕೇಳಿದ್ದೀನಿ. ಈಗ ತಕ್ಷಣಕ್ಕೆ ಅಂದರೆ ಕೆಲಸ ಜಾಸ್ತಿ ಇದೆಯಣ್ಣ, ಎಲ್ಲರಿಗೂ ಅರ್ಜೆಂಟ್ ಇದೆ. ಅವ್ರದ್ದು ಇನ್ನೊಂದು 2 ಬೋರ್ ಓಡ್ತಾ ಇದ್ದಾವೆ ಈಗ ಆಲ್ರೆಡಿ. ಹಂಗಾಗಿ ಬೇಡ ಅಂದರೆ ಈಗ ನೋಡಿ ಕೇಬಲ್ ಬರ್ತಾ ಇದೆ ನೋಡಿ ಯಾವ ಥರ ಜಾಮ್ ಆಗಿದೆ ಅಂತ. ಕೇಬಲು ಕಟ್ಟುಗಳೇನೂ ಇರಲಿಲ್ಲ. ಯಾಕಂದರೆ ನಾವು ಕೆಳಗಡೆ ಮೇಲ್ಗಡೆ ಆಡಿಸಿದಾಗ ಕಟ್ಟುಗಳೆಲ್ಲ ಕಟ್ಟಾಗ್ಬಿಟ್ಟಿತ್ತು. ಮೇಲೆ ಒಂದು 20 ಅಂತ ಚೆನ್ನಾಗಿತ್ತು ಅಷ್ಟೇ. ಮತ್ತು 500 ಅಡಿ ಕೆಳಗಡೆ ಮುಚ್ಚಿರೋದು ಅಲ್ಲೇ ಬೋರ್ಡರ್ಸ್ ಇದ್ದ ಜಾಗದಲ್ಲಿ ನಾವು ಕೆಳಗಡೆ ಮೇಲ್ಗಡೆ ಪ್ರೆಸ್ ಮಾಡಿದಾಗ ಕಟ್ಟಾಯಿತು. ಹಂಗೆ ಊಟ ಬಂತು.